ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಇವತ್ತು ಪಿಜ್ಜಾ ಮಾಡೋಣ. ಯಾರ್ಯಾರು ಹಾಗೆ ನಮ್ಮ ಚಾನಲ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವಾಗ ಪಿಜ್ಜಾಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು 1.5 ಕಪ್ಪು ಮೈದಾ ಮತ್ತು ಒಂದು 1/4 ಕಪ್ಪು ಮೊಸರು, 1 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾ ಮತ್ತು ಉಪ್ಪು, 1 ಸ್ಪೂನ್ ಶುಗರು ಮತ್ತು 1 ಸ್ಪೂನ್ ತುಪ್ಪ. ಇವಾಗ ನಾವು ಮೈದಾಗೆ ಉಪ್ಪು ಹಾಕೋತಾ ಇದ್ದೀನಿ, ಅಂದರೆ ನೋಡಿಕೊಂಡು ಮೀಡಿಯಮಾಗಿ ಹಾಕ್ಕೊಳ್ಳಿ. ಮತ್ತು 1 ಸ್ಪೂನು ಶುಗರು ಮತ್ತು 1 ಸ್ಪೂನಷ್ಟು ಬೇಕಿಂಗ್ ಸೋಡಾ, ಅಂದರೆ ನಾವು ಕ್ವಾಂಟಿಟಿ ಮೇಲೆ ಸೋಡಾನು ಹಾಕ್ಕೋಬೇಕಾಗುತ್ತೆ. ಮತ್ತು 1 ಸ್ಪೂನ್ ತುಪ್ಪ, ನೀವು ತುಪ್ಪ ಇಲ್ಲಾಂದರೆ ಎಣ್ಣೆ ಅಥವಾ ಡಾಲ್ಡಾ ಹಾಕ್ಕೋಬೋದು. ಮತ್ತು 1/4 ಕಪ್ಪು ಮೊಸರು ಎಲ್ಲದೂ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಾದ್ರೆ ಇದಕ್ಕೆ ಒಂದು 2-3 ಟೇಬಲ್ ಸ್ಪೂನಷ್ಟು ನೀವು ಚಿರೋಟಿ ರವೆನೂ ಮಿಕ್ಸ್ ಮಾಡ್ಕೋಬೋದು. ಇವಾಗ ಮೊಸರಲ್ಲೇ ಆದರೆ ಕಲಿಸ್ಕೊಳ್ಳಿ, ಇಲ್ಲ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಒಂದು ಚಪಾತಿ, ಅಂದರೆ ಚಪಾತಿ ಹಿಟ್ಟನ್ನ ಅದಕ್ಕಿಂತ ಇನ್ನೊಂದು ಚೂರು ಸ್ಮೂತಾಗಿರಬೇಕು ಹಿಟ್ಟು, ಆ ರೀತಿ ಕಲಿಸ್ಕೊಳ್ಳಿ. ಏಕೆಂದರೆ ನಾವು ಆ ರೀತಿ ಕಲಿಸ್ಕೊಂಡ್ರೆ ಪಿಜ್ಜಾ ತುಂಬಾ ಸ್ಮೂತಿಗೆ ಚೆನ್ನಾಗಿರುತ್ತೆ, ರಫ್ ಇರಲ್ಲ ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದ್ಬಿಟ್ಟು, ನಾವು ಒಬ್ಬಟ್ಟಿಗೆಲ್ಲ ನಾದ್ತೀವಲ್ಲ ಆ ಥರ ಸ್ವಲ್ಪ ನಾದ್ಬಿಟ್ಟು ಮುಚ್ಚಿಡೋಣ. ಇವಾಗ ನಾನು ಸಾಸ್ ಮಾಡೋದಕ್ಕೆ ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಅಂದರೆ ನಿಮಗೆ ರೆಡಿ ಸಿಗುತ್ತೆ, ಅದನ್ನು ಹಾಕ್ಕೋಬೋದು. ನಾನಿವಾಗ ಗ್ಯಾಸ್ ಹಚ್ಚಿ ಒಂದು ಪ್ಯಾನ್ ಇಟ್ಟು ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಳ್ಳಿ. ಏಕೆಂದರೆ ನಾನು ಫುಲ್ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಆಯಿತು, ತುಂಬ ಹೊತ್ತು ನೀರು ಕಾಯೋಕ್ಕೆ ಟೈಮ್ ಆಗೋಗುತ್ತೆ. ಹಾಗಾಗಿ ನೀವು ಒಂದು ½ ಗ್ಲಾಸ್ ಹಾಕ್ಕೊಂಡು ನಾವು ಏನು ಕಟ್ ಮಾಡ್ಕೊಂಡಿದ್ವಲ್ಲ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಅದರೊಳಗೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಅಂದರೆ ಚೆನ್ನಾಗಿ, ಅಂದರೆ ತುಂಬಾ ಬೇಯಿಸ್ಕೋಬಾರ್ದು, ಸ್ವಲ್ಪ ಮೆತ್ತಗಾದರೆ ಸಾಕು, ಆ ರೀತಿ ಬೇಯಿಸ್ಕೋಬೇಕು. ಇವಾಗ ಅದಕ್ಕೆ ನಾನು ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಬೇಕು ಅಂದರೆ ಹಾಗೆ ಬೇಯಿಸಿ ಆಮೇಲೆ ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ಇವಾಗ ನೋಡಿ ಸ್ವಲ್ಪ ಕುದೀತಾ ಇದೆ ನೋಡಿ, ಇವಾಗ ಸ್ವಲ್ಪ ಮೆತ್ತಗೆ ಬೆಂದಿದೆ, ಸಾಕು, ಇಷ್ಟು ಬೆಂದಿದ್ರೂ ಸಾಕು. ಇವಾಗ ಇದನ್ನು ನಾವು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ. ಇಟ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಪೇಸ್ಟ್ ಮಾಡ್ಕೋಬೇಕು. ಇವಾಗ ಪೇಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಹಚ್ಚಿ ಒಂದು ಪ್ಯಾನ್ ಇಟ್ಟು ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ನಾವು ಖಾರದ ಪುಡಿ, ಅಂದರೆ ಸ್ವಲ್ಪ ಎಣ್ಣೆ ಕಾದ್ಮೇಲೆ, ಅಂದರೆ ಹೆವಿ ಕಾಯಿಸ್ಕೋಬಾರ್ದು, ಒಂದು ಮೀಡಿಯಮ್ ಫ್ಲೋ ಇಟ್ಕೊಂಡು ಆವಾಗ ಖಾರದ ಪುಡಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಕಲರ್ ಚೇಂಜ್ ಆಗಬಾರ್ದು, ಜಾಸ್ತಿ ಸೀದೋಗ್ಬಿಡುತ್ತೆ ಉರಿ ಜಾಸ್ತಿ ಆದರೆ, ಎಣ್ಣೆ ಜಾಸ್ತಿ ಕಾಯ್ದಿದ್ರು. ಇವಾಗ ಖಾರದ ಪುಡಿ ಫ್ರೈ ಆದ ತಕ್ಷಣ ನಾವು ರುಬ್ಬಿಟ್ಕೊಂಡಿರೋ ಅಂಥ ಪೇಸ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಮತ್ತು ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಶುಗರ್ ಹಾಕ್ಕೋತಾ ಇದ್ದೀನಿ. ಯಾಕೆಂದರೆ ನಾವು ಸಾಸ್ ರೆಡಿ ಇದ್ದರೆ ಬೇಗನೆ ಆಗುತ್ತೆ. ನಾವು ಮನೇಲೇ ಮಾಡ್ಕೊಳ್ಳೋದ್ರಿಂದ, ಹೋಮ್ ಮೇಡಾಗಿ ಮಾಡ್ಕೊಳ್ಳೋದಾದರೆ ಈ ರೀತಿ ಮಾಡ್ಕೋಬೋದು. ಇವಾಗ ಸ್ವಲ್ಪ ನೀರಿನಂಶ ಕಡಿಮೆ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಮನೇಲೇ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ. ಮಕ್ಕಳೂ ಹೊರಗಡೆ ಕೇಳೋದಿಲ್ಲ, ಮನೇಲೇ ಎಲ್ಲ ಮಾಡ್ಕೊಡೋದ್ರಿಂದ ಅವಕ್ಕೂ ಅದು ಇದು ಅಂತ ಮಾಡಿಸ್ಕೊಂಡು ಮನೇಲೇ ತಿಂತವೆ. ಮತ್ತು ಇವಾಗ ಅದನ್ನು ಎತ್ತಿಟ್ಕೊಂಡು ನಾನು ಹಿಟ್ಟನ್ನು, ಅಂದರೆ ನಾವು ಎಷ್ಟು ಸೈಜ್ ಮೇಲೆ ನಾವು ಪಿಜ್ಜಾ ಮಾಡ್ತೀವೋ ಅದ್ರ ಮೇಲೆ ನಾವು ಹಿಟ್ಟನ್ನು ತಗೋಬೇಕಾಗುತ್ತೆ. ಒಂದು ಮೀಡಿಯಮ್ ಸೈಜಿಗೆ ಸಾಕು, ಒಂದು 2 ಚಪಾತಿ ಆಗೋಷ್ಟು ನಾನು ಎತ್ಕೊಂಡಿದ್ದೀನಿ. ಈಗ ಅದನ್ನು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಹರ್ಕೋಬೇಕು. ಅಂದರೆ ಫುಲ್ಲು ದಪ್ಪ ನಾವು ಲಟ್ಟಿಸ್ಕೋಬಾರ್ದು, ಫುಲ್ ತೆಳುವಿಗೂ ಲಟ್ಟಿಸ್ಕೋಬಾರ್ದು, ಒಂದು ಮೀಡಿಯಮ್ಮು. ಯಾಕೆಂದರೆ ನಾವು ಪಿಜ್ಜಾದಲ್ಲೆಲ್ಲ ನೋಡಿರ್ತೀವಿ, ಆ ರೀತಿಯೇ ನಾವು ಒಂದು ಮೀಡಿಯಮಲ್ಲಿ ಮಾಡ್ಕೋಬೇಕು. ನೋಡಿ ಇವಾಗ ಇದು ಕರೆಕ್ಟಾಗಿದೆ. ಏಕೆಂದರೆ ಮೈದಾ ಅಲ್ವಾ, ಸ್ವಲ್ಪ ಎಕ್ಸ್ಪೆಂಡ್ ಆಗುತ್ತೆ, ನೀವು ಬೇಕಾದ್ರೆ ಗೋಧಿ ಹಿಟ್ಟಲ್ಲೂ ಮಾಡ್ಕೋಬೋದು. ಇವಾಗ ಒಂದು ಪ್ಲೇಟ್ಗೆ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು, ಅಥವಾ ತುಪ್ಪನೋ ಎಣ್ಣೆನೋ ಯಾವುದಾದ್ರೂ ಆಯಿತು ಸವರಿ, ಅಂದರೆ ಪ್ಲೇಟ್ ಎಷ್ಟಿದೆಯೋ ಈ ಥರ ಸ್ವಲ್ಪ ಪ್ರೆಸ್ಸಿಂಗ್ ಮಾಡಿ ರೌಂಡಕ್ಕೂ, ಏಕೆಂದರೆ ಕರೆಕ್ಟಾಗಿ ರೌಂಡ್ ಶೇಪ್ ಬರುತ್ತೆ.
ರೌಂಡ್ದು, ಅಂದರೆ ನೀವು ಪ್ಲೇಟು ಪಿಜ್ಜಾ ಪ್ಲೇಟ್ ಸಿಗುತ್ತೆ, ಅದರಲ್ಲಿ ಬೇಕಾದರೂ ಮಾಡ್ಕೋಬೋದು, ಇಲ್ಲಾಂದರೆ ಹಿಂಗೆ ಮನೇಲೇ ಇರೋದ್ರಲ್ಲಿ ಮಾಡ್ಕೋಬೋದು. ಇವಾಗ ಒಂದು 4 ಸ್ಪೂನಲ್ಲಿ ಈ ಥರ ಅಲ್ಲಲ್ಲೇ ಸ್ವಲ್ಪ ಚುಚ್ಚಿ ಹೋಲ್ ಮಾಡ್ಕೋಬೇಕು. ಏಕೆಂದರೆ ತುಂಬಾ ಉಬ್ಬೋದಿಲ್ಲ. ನಾವು ಲಟ್ಸಿ ಇಟ್ಟಿರೋ ಅಂಥದ್ದು ತುಂಬ ಉಬ್ಬಲ್ಲ, ಒಂದು ಮೀಡಿಯಮಲ್ಲಿ ಉಬ್ಬುತ್ತೆ. ಮತ್ತು ಸಾಸು ಅಷ್ಟೇ ನೀಟಾಗಿ ಚೆನ್ನಾಗಿ ಕೂರುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ. ಇವಾಗ ಸಾಸನ್ನು ಹಾಕ್ಕೊಳ್ಳೋಣ, ನೀಟಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಿಬಿಟ್ಟು. ನಾವು ನಿಮಗೆ ಜಾಸ್ತಿ ಚೀಸು ಬೇಕು ಅಂತಂದರೆ ನಾವು ಇವಾಗ ಸಾಸ್ ಹಾಕ್ಕೊಂಡು ಆದಮೇಲೆ ಚೀಸ್ ಹಾಕ್ಕೋಬೋದು. ನಾನು ಬೇಡ ಅಂತ ಹೇಳ್ಬಿಟ್ಟು ಇವಾಗ ಸಾಸ್ ಹಾಕ್ಕೊಂಡ್ಮೇಲೆ ನಾನು ಈರುಳ್ಳಿ ಮತ್ತು ಟೊಮೊಟೊ ಮತ್ತು ಕ್ಯಾಪ್ಸಿಕಮ್, ಅಂದರೆ ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಮಾಡ್ಕೋಬೋದು ಈ ಥರ. ಅಂದರೆ ನಾನು ದಪ್ಪಕ್ಕೆ ಅಗಲಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಒಂದು ಸ್ಲೈಸಿಯಾಗಿ ಉದ್ದಕ್ಕೆ ಕಟ್ ಮಾಡಿಕೊಂಡ್ರೆ ನೀಟಾಗಿ ಇನ್ನೂ ಫಿನಿಶಿಂಗಾಗಿ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣುತ್ತೆ ಮಕ್ಳುಗಳಿಗೆ. ನಾನು ಈ ರೀತಿ ಅಗಲಕ್ಕೆ ಕಟ್ ಮಾಡ್ಕೊಂಡಿದ್ದೆ. ನೀವಿನ್ನೂ ತೆಳುವಿಗೆ ಉದ್ದುದ್ದಕ್ಕೆ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ದೊಡ್ಡದು ಪಿಜ್ಜಾ ಮಾಡ್ಕೋಬೇಕು ಅಂದರೆ ದೊಡ್ಡದಾಗಿ ಒಂದೇ ಸಲ ಹಾಕ್ಕೊಂಡು ಫುಲ್ ಅಗ್ಲಕ್ಕೆ ಮಾಡ್ಕೋಬೋದು. ನಾನಿವಾಗ ಇದಕ್ಕೆ ಸ್ಪ್ರಿಂಗ್ ಆನಿಯನ್ ಕಟ್ ಮಾಡಿಕೊಂಡು ಇಟ್ಕೋತಾ ಇದ್ದೀನಿ. ನೀವು ನಿಮ್ಗೆ ಯಾವ ರೀತಿ ಅಥವಾ ಕ್ಯಾರೆಟ್ ಬೇಕು ಅಂದರೆ ಕ್ಯಾರೆಟು ಹಾಕ್ಕೋಬೋದು, ಪನ್ನೀರ್ ಇದ್ದರೆ ಪನ್ನೀರ್ ಹಾಕ್ಕೋಬೋದು. ನಮಗೆ ಅಂದರೆ ಚಿಕನ್ ತಿನ್ನೋ ಅಂಥವ್ರು ಚಿಕನ್ನು ಹಾಕ್ಕೋಬೋದು. ಅಂದರೆ ಅವ್ರವ್ರ ಫ್ಲೇವರ್ ಯಾವ ರೀತಿ ಬೇಕೋ ಆ ರೀತಿ ನಾವು ಮನೇಲೇ ಆದಷ್ಟು ನಾವು ಮಾಡ್ಕೋಬೋದು. ನಾವು ಜಾಸ್ತಿ ಜನ ಇದ್ದಾಗ ಈ ರೀತಿ ಮನೇಲೇ ಮಾಡ್ಕೊಂಡು ತಿನ್ನೋದ್ರಿಂದ ದುಡ್ಡು ಸೇವ್ ಆಗುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ. ಇವಾಗ ನಾನು ಬೇಬಿಕಾರ್ನ್ ಹಾಕ್ಕೋತಾ ಇದ್ದೀನಿ. ಮಕ್ಕಳಿಗಂತೂ ಸಖತ್ತು ಇಷ್ಟ ಆಗೋದೆ ಬೇಬಿಕಾರ್ನ್ ಪಿಜ್ಜಾ. ಹಾಗಾಗಿ ನಾನು ಮನೇಲೇ ಮಾಡಿಕೊಂಡು ತಿನ್ನೋ ಅಂಥದ್ದು ಇದು. ಹಾಗಾಗಿ ನಾನು ಮನೇಲೇ ಮಾಡ್ತೀನಿ, ಆದಷ್ಟು ಮನೇಲೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹೊರ್ಗಡೆ ಏನು ಹೋಗೋದೇ ಇಲ್ವಾ ಅಂತ ಅಂದ್ಕೋಬೇಡಿ, ಹೊರ್ಗಡೆನೂ ತಿಂತೀವಿ. ಬಟ್ ಹೊರ್ಗಡೆ ತಿನ್ನೋದಕ್ಕಿಂತ ನಾವು ಮನೇಲೇ ಆದಷ್ಟು ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದಲ್ವ. ಹಾಗಾಗಿ ಅಪರೂಪಕ್ಕೆ ಹೊರ್ಗಡೆ ತಿಂದರೆ ಪರವಾಗಿಲ್ಲ, ಯಾವಾಗ್ಲೂ ನಾವು ಹೊರ್ಗಡೆ ಪಿಜ್ಜಾಗಳು ಜಾಸ್ತಿ ತಿಂತಾ ಇರಬಾರ್ದು. ಏಕೆಂದರೆ ನಾವು ಚೀಸು ಬಂದು ತುಂಬಾ ಡೈಜೆಷನ್ಗೆ ತುಂಬ ಕಷ್ಟ ಆಗುತ್ತೆ ಮಕ್ಳುಗಳಿಗೆ, ಜಾಸ್ತಿ ಅದೇ ಅಭ್ಯಾಸ ಆಗೋಗ್ಬಿಡುತ್ತೆ. ಹಾಗಾಗಿ ಮನೇಲಿ ಸಿಂಪಲ್ಲಾಗಿ ಈ ಥರ ಮಾಡಿಕೊಡ್ಬೋದು. ಇವಾಗ ನಾನು ಗ್ಯಾಸ್ ಹಚ್ಚಿ ಒಂದು ಪ್ಯಾನ್ ಇಟ್ಟು ಇವಾಗ ಒಂದು ಸ್ಟ್ಯಾಂಡ್ ಅಥವಾ ಒಂದು ಪ್ಲೇಟ್ನ ಈ ಥರ ದಬಾಕಿ ಇವಾಗ ಒಂದು ನಾವೇನು ಪಿಜ್ಜಾಗೆ ರೆಡಿ ಮಾಡಿದ್ವಲ್ಲ ಅದನ್ನು ಇಟ್ಬಿಟ್ಟು ನಾನು ಚೀಸ್ ಮೇಲ್ಗಡೆ ರೆಡ್ ಚಿಲ್ಲಿ ಫ್ಲೆಕ್ಸನ್ನು ಉದುರಿಸ್ತಾ ಇದ್ದೀನಿ. ಯಾಕೆಂದರೆ ನೀವು ರಗೆನೋ ಇದ್ದರೆ ಅದನ್ನು ಬೇಕಾದ್ರೂ ಹಾಕ್ಕೋಬೋದು. ಇವಾಗ ಅದನ್ನು ಮುಚ್ಚಿಬಿಟ್ಟು ಒಂದು 20ರಿಂದ 25 ನಿಮಿಷ ಬೇಯಿಸಿದ್ರೆ ಕರೆಕ್ಟಾಗಿ ಆಗಿರುತ್ತೆ. ನೋಡಿ ನೀಟಾಗಿ ಚೀಸೆಲ್ಲ ಬಿಟ್ಕೊಂಡಿದೆ ಮತ್ತು ಕ್ಯಾಪ್ಸಿಕಮ್ಮು ಟೊಮೊಟೊ ಎಲ್ಲನೂ ಬೆಂದಿದೆ. ಕರೆಕ್ಟಾಗಿ ಹದದಲ್ಲಿ ಬೇಯುತ್ತೆ. ನೀವು ಅಕಸ್ಮಾತ್ ನೋಡಿ ಒಂದು 20 ನಿಮಿಷ ಬೇಯಿಸಿ ನೋಡಿ, ಅಕಸ್ಮಾತು ಬೆಂದಿಲ್ಲ ಅಂದರೆ ಇನ್ನೊಂದು 5 ನಿಮಿಷ ಇಟ್ಕೊಂಡು ಬೇಯಿಸ್ಕೋಬೋದು. ಬಟ್ ಉರಿನ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಬೇಯಿಸ್ಕೋಬೇಕು. ಮತ್ತು ಕಟ್ಟಿಂಗು ಅಷ್ಟೇ ನೋಡಿ ಕರೆಕ್ಟಾಗಿ ಬಂತು. ಏನು ಅಷ್ಟೊಂದು ರಿಸ್ಕ್ ಏನಾಗಲಿಲ್ಲ ಕಟ್ ಮಾಡೋಕ್ಕೆಲ್ಲ, ತುಂಬ ಸ್ಮೂತ್ಗೆ ತುಂಬಾ ಚೆನ್ನಾಗಿತ್ತು. ತುಂಬ ರಫ್ ಇದ್ದರೆ ಎಳಿಬೇಕು ಅಂದರೆ ಚೀಸು ಜಾಸ್ತಿ ಹಾಕಿದ್ರೆ ತುಂಬ ರಬ್ಬರ್ ಥರನೂ ಆಗೋಗ್ಬಿಡುತ್ತೆ. ಇಷ್ಟು ಹಾಕಿದ್ರೆ ನಾರ್ಮಲಾಗಿ ಆರಾಮಾಗಿ ತಿನ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ನಾವು ಹೊರ್ಗಡೆ ಯಾವಾಗಲೂ ತಿಂತಾ ಇರ್ತೀವಿ, ಮನೆಗಳಲ್ಲಿ ಈ ರೀತಿ ಮಕ್ಳುಗಳಿಗೆ ಮಾಡಿಕೊಡ್ತಾಯಿದ್ರೆ ಮಕ್ಕಳು ಹೊರ್ಗಡೆ ಬಿಟ್ಟು ಮನೆಯಲ್ಲೇ ಕೇಳ್ತಾರೆ. ಅಂದರೆ ಮಾಮೂಲಿ ಸಾಸು ಸ್ವಲ್ಪ ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿದೆ. ಹೀಗೆ ನಮ್ಮ ಚಾನಲ್ನ ನೋಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.